ಲಾರೀಸ್ ಅವಳು ಒಂದು ನೇರವಾಗಿ ವಿಡಿಯೋ ಮಾಡಿದ್ದಾಳೆ. ಇದು ಹುಚ್ಚುತನದ ಪರಮಾವಧಿ. ಅವರ ರಾಜಕೀಯ ಆಟಕ್ಕೆ ನನ್ನನ್ನ ಬಳಸ್ಕೊಳ್ಳಲಾಗಿದೆ. ನನ್ನಿಂದ ಯಾವುದೇ ತಪ್ಪಾಗಿಲ್ಲ. ಆಮೇಲೆ ಒಂದು ಕಾಮನ್ ಸೆನ್ಸ್ ಬೇಕು. ಒಂದು ದಿನದಲ್ಲಿ ಒಂದೇ ಹೊತ್ತಿನಲ್ಲಿ 14 ಕಡೆ ಒಬ್ಬ ವ್ಯಕ್ತಿ ಹೇಗೆ ಮತವನ್ನು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ? ಲಾರಿಸಾ ಅವರ ಈ ವಿಡಿಯೋ ರಾಹುಲ್ ಗಾಂಧಿ ಅವರಿಗೆ ಕಪಾಳ ಮೋಕ್ಷವೇ. ಆದ್ರೆ ಇಲ್ಲಿ ಅಧಿಕಾರದ ಇಡೀ ಅರಾಜಕತೆ ಮನೆ ಮಾಡಿದೆ. ಹೊಂಡ ಮುಚ್ಚುವವರು ಇಲ್ಲ, ಹೊಂಡವನ್ನ ತೆಗೆಯುವವರು ಮಾತ್ರ ಇದ್ದಾರೆ. ಹಾಗಾಗಿ ಕರ್ನಾಟಕದ ಪರಿಸ್ಥಿತಿ ಅಧೋಗತಿ. ಕೊನೆಗೂ ರೈತ ಶಕ್ತಿ ಏನು ಅನ್ನೋದನ್ನ ಬೆಳಗಾವಿಯವರು, ಹುಕ್ಕೇರಿಯವರು ತೋರಿಸ್ಕೊಟ್ರು. ಯಾರಿಗೂ ಗೊತ್ತಿಲ್ಲದೆ ಇದ್ದ ಹಾಗೆ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಏನೇನ್ ತೊಂದರೆಗಳಾಗ್ತವೆ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ಕರ್ನಾಟಕದ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರ ಪದಚ್ಯುತಿ ಎಲ್ಲೋ ಒಂದು ಕಡೆ ಖಚಿತ ಅಂತನ್ನುವಂತ ಸುದ್ದಿ ಕೇವಲ ಪತ್ರಿಕಾಕರ್ತರದ್ದು, ರಾಜಕೀಯ ವಿಶ್ಲೇಷಣೆಕಾರರದ್ದು ಅಲ್ಲ. ಇಲ್ಲಿ ಆಗ್ತಾ ಇರುವಂತದ್ದು ನೇರವಾಗಿ ಹೈಕಮಾಂಡ್ನಿಂದಲೇ ಬಂದಂತ ಸುದ್ದಿ. ವೇಣುಗೋಪಾಲ್ ಅವರಿಗಿನ್ನ ಖಡಕ್ಕಾಗಿ ಅವರು ಸಂದೇಶವನ್ನ ಕಳಿಸಿದ್ದು ಸಿದ್ದರಾಮಯ್ಯನವರ ಗುಂಪಿಗೆ ಬಹಳ ದೊಡ್ಡ ಆಘಾತ ಆಗಿದೆ ಅನ್ನುವಂಥದ್ದು ಈ ಹೊತ್ತಿನ ಕರ್ನಾಟಕದ ರಾಜಕೀಯದ ಬಹಳ ತಲ್ಲಣಗೊಳಿಸುವಂತ ಸುದ್ದಿ. ಡಿ ಕೆ ಶಿವಕುಮಾರ್ 6ನೇ ತಾರೀಕು ದೆಹಲಿಗೆ ಹೋದದ್ದನ್ನ ನೀವು ಗಮನಿಸಿದ್ದೀರಿ. ಅದರ ಮಧ್ಯೆ ಸೀಕ್ರೆಟ್ ಆಗಿ ಚಿದಂಬರಂ ಅವರು ಬಂದು ಬೆಂಗಳೂರಿನಲ್ಲಿ ಹೋಟೆಲ್ನಲ್ಲಿ ಉಳಿದು ಯಾವ್ಯಾವ ರೀತಿಯ ಶಾಸಕರ ಮನೋಭಾವ ಯಾವ್ಯಾವ ರೀತಿ ಇದೆ, ಒಮ್ಮೆ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಏನಾಗ್ಬೋದು, ಅಹಿಂದು ಅಥವಾ ದಲಿತ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ, ಈ ಎಲ್ಲ ರೀತಿಯಲ್ಲಿ ಮುಂದಾಗುವಂತ ಕಾಂಗ್ರೆಸ್ಸಿನ ಪರಿಣಾಮ ಏನು, ಈ ಎಲ್ಲವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಶಾಸಕರನ್ನು ಮತ್ತು ಸಚಿವರನ್ನು ಭೇಟಿಯಾದಂತ ಚಿದಂಬರಂ ಒಂದು ವರದಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಬಹಳ ಸೀಕ್ರೆಟ್ ಆದಂತದ್ದ ವರದಿ. ಕಾಂಗ್ರೆಸ್ಸಿಗಾದ್ರೂ ಅದು ಈಗ ಮಾಧ್ಯಮಕ್ಕೆ ಗೊತ್ತಾಗಿದೆ. ಎರಡನೇದಾಗಿ, ಯಾರಿಗೂ ಗೊತ್ತಿಲ್ಲದೆ ಇದ್ದ ಹಾಗೆ ಸಿದ್ದರಾಮಯ್ಯನವರನ್ನ ಇಳಿಸಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಏನೇನ್ ತೊಂದರೆಗಳಾಗ್ತವೆ, ಯಾವ್ಯಾವ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ಗೆ ಮಾತು ಕೊಟ್ಟ ಪ್ರಕಾರ ನೀವು ಸಿಎಂ ಮಾಡಿದ್ರು ಕೂಡ ಅಲ್ಲಿ ಆಗಬಹುದಾದ ತೊಂದರೆಗಳೇನು ಅನ್ನೋದನ್ನ ಹೈಕಮಾಂಡಿಗೆ ಸೀಕ್ರೆಟ್ ಆಗಿ ಹೇಳಬೇಕು ಅಂತ ಹೋದವರನ್ನ ಜಾಡಿಸಿ ಕಳಿಸಿದ್ದಾರೆ ವೇಣುಗೋಪಾಲ್. ನಮಗೆ ಗೊತ್ತಿದೆ ಯಾವ ಹಂತದಲ್ಲಿ ಯಾವ ಹೊತ್ತಲ್ಲಿ ಯಾರನ್ನ ಸಿಎಂ ಮಾಡಬೇಕು, ಯಾರನ್ನ ಸಿಎಂ ಪದದಿಂದ ಇಳಿಸಬೇಕು, ಏನನ್ನ ಮಾಡಬೇಕು, ಅದನ್ನ ನೀವು ನಮಗೆ ಪಾಠ ಮಾಡಬೇಕಾಗಿಲ್ಲ. ಇದು ಈಗ ಸಿದ್ದರಾಮಯ್ಯನವರ ಗುಂಪಿಗೆ ಬಿಸಿ ತುಪ್ಪ ಆಗಿರೋದು. ಅವ್ರು ಅಂದ್ಕೊಂಡಿದ್ರು ಒಂದು ದಲಿತಾಸ್ತ್ರವನ್ನ ಪರಮೇಶ್ವರನ್ನ ಎದುರಿಡೋಣ, ಇಲ್ಲ ಖರ್ಗೆ ಅವರೇ ನೀವೇ ಬನ್ನಿ, ಇಲ್ಲ ಸತೀಶ್ ಜಾರಕಿಹೊಳಿ ಅವರು ನನ್ನ ಉತ್ತರಾಧಿಕಾರಿ. ಯಾಕೆಂತಂದ್ರೆ ಅಹಿಂದ್ ನಾಯಕತ್ವ ಅನ್ನುವಂಥದ್ದು, OBC ಅನ್ನುವಂಥದ್ದು ಇಲ್ಲಿಯ ರಾಜಕೀಯದ ದಾಳ ಅಂತ ಇವರು ಭಾವಿಸಿದರು. ಆದ್ರೆ ಅದು ಅಲ್ಲ ಅನ್ನೋದನ್ನ ಹೈಕಮಾಂಡ್ ಅರ್ಥ ಮಾಡ್ಕೊಂಡಿದೆ. ಈ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ವ್ಯಕ್ತಿಯನ್ನ ನಾವು ಕಳ್ಕೊಂಡ್ರೆ ಬಿಜೆಪಿ ಅದನ್ನ ವರವಾಗಿ ಪಡೆತದೆ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಬೇಡ. ಯಾಕೆ? ಬಿಹಾರದ ಎಲೆಕ್ಷನ್ನಿಗೆ ಡಿ ಕೆ ಶಿ ಅವರನ್ನು ನೇರವಾಗಿ ಬಳಸುವ ಬದಲು ಡಿ ಕೆ ಶಿ ಅವರೊಟ್ಟಿಗೆ ಮೀಟಿಂಗ್ ಗಳನ್ನ ಮಾಡಿದ ಹೈಕಮಾಂಡ್. ಪ್ರಿಯಾಂಕಾ ವಾದ್ರಾ ಮತ್ತು ಸೋನಿಯಾ ಗಾಂಧಿ ಅವರಿಬ್ಬರ ಆಶಯದ ಮೇರೆಗೆ ರಾಹುಲ್ ಗಾಂಧಿಯು ಕೂಡ ಈಗ ಒಪ್ಪಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದು ಈ ಹೊತ್ತಿನ ಸುದ್ದಿ. ಹಾಗಾಗಿ ಬಿಹಾರದಲ್ಲಿ ಏನಾಗ್ತಾ ಇದೆ, ಬಿಹಾರದ್ದು ಕೂಡ ಸೋಲು ಖಚಿತ ಅನ್ನುವ ರೀತಿಯಲ್ಲಿ ವಾರ್ತೆಗಳು ಬರ್ತಾ ಇದೆ. ಅತಿ ಹೆಚ್ಚಿನ ದಾಖಲೆಯ ಮತದಾನ ಆಗಿದೆ. ದಾಖಲೆಯ ಮತದಾನ ಆಗಿದೆ ಅನ್ನೋದ್ರ ಅರ್ಥವೇ ಅದು NDAಗೆ ಲಾಭ ಆಗತ್ತೆ ಅನ್ನೋದು. ಹಿಂದಿನ ವಿಡಿಯೋದಲ್ಲಿ ತೇಜಸ್ವಿ ಯಾದವ್ ಅವರಿಗೇನೆ ರಾಹುಲ್ ಗಾಂಧಿ ಹೇಗೆ ಭಾರವಾಗಿದ್ದಾರೆ, ರಾಹುಲ್ ಗಾಂಧಿಯ ಕೊನೆಯ ಕ್ಷಣದ ಪ್ರವೇಶ, ಅದೇ ಅವರ ಚರ್ವಿತ ಚರ್ವಣ, ಅದೇ ಮತಚೋರಿ. ಈಗ ಮತಚೋರಿಗೆ ಕೂಡ ಒಂದು ದೊಡ್ಡ ಆಘಾತ ಆಗಿದೆ. ಹಿಂದೆ ಮಹಾರಾಷ್ಟ್ರದಲ್ಲೂ ಇದೇ ಕೆಲಸವನ್ನ ಮಾಡಿದ್ರು, ಅಲ್ಲೂ ಪ್ರತ್ಯಾಘಾತ. ಇನ್ನು ನಮ್ಮಲ್ಲಿ ಮಹದೇವಪುರ, ಆಳಂದ, ಈಗ ಅವರು ಹರಿಯಾಣಕ್ಕೆ ಕೈ ಹಾಕಿದ್ದಾರೆ. 25 ಲಕ್ಷ ಫೇಕ್ ಮತಗಳಲ್ಲಿ
ಚಾಲ್ತಿಯಲ್ಲಿ ಬಂದಿರೋದ್ರಿಂದಲೇ ನಾವು ಸೋತಿದ್ದೇವೆ. ಅದರಲ್ಲೂ ಬಹಳ ಮುಖ್ಯವಾದಂಥದ್ದನ್ನ ಕೋಲ್ಕೊಟ್ಟು ಪೆಟ್ಟಿಂದ ಕತೆ ರಾಹುಲ್ ಗಾಂಧಿ. ಏನು ಅಂತಂದ್ರೆ, ಬ್ರೆಜಿಲ್ ಮೂಲದ ಲಾರಿಸಾ ಅನ್ನುವಂಥ ಒಬ್ಬ ಮಾಡೆಲ್ ಅನ್ನ ಹಳೆಯ ಫೋಟೋಗಳನ್ನ ಬಳಸಿ ದೆಹಲಿಯಲ್ಲಿ PPT ಮಾಡಿ ಈ ಸಾರಿ ಮ್ಯಾನ್ಮಾರ್ಗೆ ಹೋಗಿದ್ರೋ ಅಥವಾ ಇನ್ನೊಂದು ಕಡೆಗೆ ಹೋಗಿದ್ರೋ ಅದು ಇನ್ನಷ್ಟೇ ಬರ್ಬೇಕು. ಯಾಕೆಂತಂದ್ರೆ ರಾಹುಲ್ ಗಾಂಧಿ PPT ಮಾಡುವಾಗೆಲ್ಲ ಭಾರತ ವಿರೋಧಿ ನೆಲದಲ್ಲಿ ಭಾರತ ವಿರೋಧಿ ಶಕ್ತಿಗಳ ಒಟ್ಟಿಗೆ, ಆಮೇಲೆ ಭಯೋತ್ಪಾದಕರ ಅಡಗುದಾಣದಲ್ಲೇ ಹೋಗಿ ಅವರು PPT ಮಾಡ್ಕೊ ಬರೋದು ಒಂದು ರೂಢಿ. ಯಾಕೆಂದ್ರೆ ಮ್ಯಾನ್ಮಾರ್ ಅದಕ್ಕೆ ಸಾಕ್ಷಿಯನ್ನ ಕೊಟ್ಟಿದೆ. ಮಣಿಪುರಕ್ಕೆ ಬೆಂಕಿ ಹಚ್ಚಿದಂತ ಭಯೋತ್ಪಾದಕರ ಸ್ವರ್ಗ ಅಂತಲೇನೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೇವೆ. ಅಂತಲ್ಲಿಯೇ ಹೋಗಿ PPT ಮಾಡ್ಕೊ ಬಂದು ಮಹದೇವಪುರದನ್ನ ಬೆಂಗಳೂರಿನಲ್ಲಿ ಅವರು ಪ್ರದರ್ಶನ ಮಾಡಿದ್ದು ಜಗಜ್ಜಾಹೀರಾಗಿದೆ. ಈಗ ಲಾರಿಸ್ ಅವಳು ಒಂದು ನೇರವಾಗಿ ವಿಡಿಯೋ ಮಾಡಿದ್ದಾರೆ. ಇದು ಹುಚ್ಚುತನದ ಪರಮಾವಧಿ. ಅವರ ರಾಜಕೀಯ ಆಟಕ್ಕೆ ನನ್ನನ್ನ ಬಳಸಿಕೊಳ್ಳಲಾಗಿದೆ. ನನ್ನಿಂದ ಯಾವುದೇ ತಪ್ಪಾಗಿಲ್ಲ, ನನ್ನಿಂದ ಯಾವುದೇ ರೀತಿಯ ಮತಚೋರಿ ಆಗಿಲ್ಲ. ಆಮೇಲೆ ಒಂದು ಕಾಮನ್ ಸೆನ್ಸ್ ಬೇಕು. ಒಂದು ದಿನದಲ್ಲಿ ಒಂದೇ ಹೊತ್ತಿನಲ್ಲಿ 14 ಕಡೆ ಒಬ್ಬ ವ್ಯಕ್ತಿ ಹೇಗೆ ಮತವನ್ನ ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ? ಈ ಎಲ್ಲ ವಿವರಗಳನ್ನ ಅವರದೇ ಆದಂತ ಬ್ರೆಜಿಲಿನ ಸ್ಥಳೀಯ ಭಾಷೆಯಲ್ಲಿ ಅವರು ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಆ ವಿಡಿಯೋವನ್ನು ತೋರಿಸ್ತೇವೆ. Gente, estou usando uma foto minha, antiga. A foto é velha, tá? Ó, tava novinha na foto, devia ter uns 20 anos, 18 anos. Tô usando a foto minha pra fazer, eu não sei se é uma eleição, alguma coisa de voto, que tem que votar. E na Índia... ನಮ್ಮ ಪ್ರಶ್ನೆ ಇರುವುದು, ನಿಮಗೆ ಇವತ್ತು ಸಂವಿಧಾನ ಅಂತ ಹೇಳ್ಕೊಂಡು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ತಿರುಗಾಡ್ತೀರಿ. ಅಂಬೇಡ್ಕರ್ಗೆ ಕೊನೆಗಾಲದಲ್ಲಿ ಅವಮಾನ ಮಾಡಿದ್ರು ಕೂಡ ಅಂಬೇಡ್ಕರ್ರನ್ನ ನಾವೇ ಇವತ್ತು ಅವರನ್ನ ಜಗತ್ತಿಗೆ ಅತ್ಯಂತ ಉಜ್ವಲವಾಗಿ ಬಿಂಬಿಸಿದ್ದು ಅನ್ನುವ ರೀತಿಯಲ್ಲಿ ವರ್ತಮಾನದಲ್ಲಿ ಓಡಾಡ್ತೀರಿ. ಪ್ರಜಾಪ್ರಭುತ್ವದ ಉಳಿವಿಗೆ ಚೈನಾಕ್ಕೂ ಹೋಗಿ ಭಿಕ್ಷೆ ಬಿಡ್ತೀರಿ, ಅಲ್ಲಿ ಅಮೆರಿಕದಲ್ಲಿ ಹೋಗಿ ಭಿಕ್ಷೆ ಬಿಡ್ತೀರಿ. ವಿಶ್ವದ ಎಲ್ಲ ಜಾರ್ಜ್ ಸೊರೋಸ್ ಇಂದ ಹಿಡಿದು ಪ್ರತಿಯೊಬ್ಬರು ಭಾರತದ ವಿರೋಧಿ ಶಕ್ತಿಗಳೊಟ್ಟಿಗೆ ಒಂದು ಅನುಸಂಧಾನವನ್ನ ಮಾಡ್ತೀರಿ. ಇಂಥ ಪರಿಸ್ಥಿತಿಯಲ್ಲಿ ಈಗ ನಿಜವಾಗಿಯೂ ಲಾರಿಸಾ ಅವರ ಈ ವಿಡಿಯೋ ರಾಹುಲ್ ಗಾಂಧಿ ಅವರಿಗೆ ಕಪಾಳ ಮೋಕ್ಷವೇ ಇದೆ. ಯಾಕೆಂತಂದ್ರೆ ಹಿಂದೆ ಇದೇ ರೀತಿಯಲ್ಲಿ ಮಹಾರಾಷ್ಟ್ರದ ಒಂದು ಮತಚೋರಿಯ ಪ್ರಕರಣವನ್ನ ಇಟ್ಟುಕೊಂಡು ಸುದ್ದಿ ಮಾಧ್ಯಮದ ಎದುರು ಬಹಳ ದೊಡ್ಡ ಹೀರೋ ಆದಂತ ಇದೇ ರಾಹುಲ್ ಗಾಂಧಿ ಅಲ್ಲೊಂದು ಕಂಪನಿಯ ಮೇಲೆ ಆಪಾದನೆ ಮಾಡಿದ್ರು. ಆ ಕಂಪನಿಯ ಎಂಪ್ಲಾಯೀಸ್ಗಳ ಮೇಲೆ ಆಪಾದನೆ ಮಾಡಿದ್ರು. ಅವರು ತಕ್ಷಣ ಪ್ರತಿಕ್ರಿಯಿಸಿದ್ರು. ನಾವು ಕೊಡುವ ಅಂಕಿಅಂಶದಲ್ಲಿ ವ್ಯತ್ಯಾಸ ಆಗಿದೆ ಹೊರತು ಈ ಮತಚೋರಿಗೂ ಮತಗಳ್ಳತನಕ್ಕೂ ಈ ಆಪಾದನೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಅಂಕಿಅಂಶ ಸಮೇತ ಕೊಟ್ಟಿದ್ರು. ಈಗ ಲಾರಿಸಾ, ಬ್ರೆಜಿಲಿನ ಲಾರಿಸಾ ನನ್ನ ಹಳೆಯ ಫೋಟೋವನ್ನ ಬಳಸ್ಕೊಂಡು ಇವರ ಪೊಲಿಟಿಕ್ಸ್ಗೆ ನನ್ನನ್ನ ಬಲಿ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ಇದು ಹುಚ್ಚುತನದ ಪರಮಾವಧಿ. ನನಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ರಾಹುಲ್ ಗಾಂಧಿಗೆ ದೇಶ ಕೇಳ್ತಾ ಇರುವಂತ ಪ್ರಶ್ನೆ ಏನು ಗೊತ್ತಾ? ನೀವು ಯಾಕೆ ಅಫಿಡಾವಿಟ್ ಅನ್ನ ಸಲ್ಲಿಸ್ತಾ ಇಲ್ಲ? ಪಾರ್ಟಿ ಫಂಡಿನ ಪ್ರಶ್ನೆ ಬಂದಾಗ ಕೋರ್ಟ್ಗೆ ಹೋಯ್ತು. ಕೋರ್ಟ್ ಏನ್ ಮಾಡಿತು? ಸುಪ್ರೀಂ ಕೋರ್ಟ್ NDA ಗೌರ್ಮೆಂಟ್ ಅಂತ ನೋಡ್ಲಿಲ್ಲ, ಮೋದಿ ಗೌರ್ಮೆಂಟ್ ಅಂತ ನೋಡ್ಲಿಲ್ಲ, ಆಡಳಿತ ಪಕ್ಷ ಅಂತ ನೋಡ್ಲಿಲ್ಲ, ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿ ತಬರಾಕಿ ಹಾಕಿತ್ತು. ಅದೇ ರೀತಿ ನಿಮ್ಮ ಹತ್ರ ಈಗ ಮತಚೋರಿಯ ಸಾಕ್ಷ್ಯ ಇದೆ, PPT ಮಾಡ್ತೀರಿ, ಹರಿಯಾಣದಿಂದ ಹೇಳ್ತೀರಿ, ಮಹಾರಾಷ್ಟ್ರದಿಂದ ಹೇಳ್ತೀರಿ, ಕರ್ನಾಟಕದಿಂದ ಹೇಳ್ತೀರಿ. ನಿಮ್ಮ ರಾಜ್ಯದ ನಿಮ್ಮ ಕಾಂಗ್ರೆಸ್ಸಿನ ಪಕ್ಷ ಯಾವ್ಯಾವ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆಯೋ ಅಲ್ಲಿ ನಿಮ್ಮದು ದಿವ್ಯ ಮೌನ. ಅಲ್ಲಿ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ವಿಧಾನಸಭೆಯ ಚುನಾವಣೆಯಲ್ಲಿ ಚಾರಿತ್ರಿಕ ಬಹುಮತವನ್ನ ಪಡೆದ್ರಿ, 136 ಸೀಟು, ಕೊನೆಗೆಲ್ಲ ಸೇರಿ 141. ಅಲ್ಲಿ ನೀವು ಮತಚೋರಿ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ಹೊತ್ತಿನಲ್ಲಿ ನಡೆದಂತ ನೀವು MP ಇಲೆಕ್ಷನ್ನಿನ ಮತಚೋರಿಯ ಬಗ್ಗೆ ಮಾತಾಡ್ತೀರಿ, ವಿಧಾನಸೌಧದ ಚುನಾವಣೆಯ ಬಗ್ಗೆ ಮಾತಾಡುವುದಿಲ್ಲ. ಈ ಬಗೆಯ ನೀತಿ ಎಲ್ಲರಿಗೂ ಗೊತ್ತಿದೆ. ಈಗ ಇರುವಂತ ಪ್ರಶ್ನೆ, ಮತಚೋರಿ ಅಂತ ಅದನ್ನೇ ಹಾಡೋ ಕಿಸ್ಮಾಯಿ ದಾಸ ಅನ್ನೋ ಹಾಗೆ ಹಾಡ್ತಾ ಇದ್ದೀರಲ್ಲ, ಇಲೆಕ್ಷನ್ ಕಮಿಷನ್ ಅದನ್ನೇ ಹೇಳ್ತಾ ಇದೆ. ಕೋರ್ಟ್ಗೆ ಹೋಗಿ ಕಾನೂನಿನ ಪ್ರಕಾರ ನಮ್ಮ ಮೇಲೆ ಕ್ರಮ ಕೈಕೊಳ್ಳಿ. NDA ಗೌರ್ಮೆಂಟೋ ಮೋದಿಯೋ ಅಮಿತ್ ಶಾನೋ ಎಲೆಕ್ಷನ್ ಆಯೋಗ ಸೇರ್ಕೊಂಡು ಇಲ್ಲಿ ಮತಚೋರಿ ಮಾಡ್ತಾ ಇದೆ, ಕಾಂಗ್ರೆಸ್ಸಿಗೆ ಮೋಸ ಮಾಡ್ತಾ ಇದೆ ಅನ್ನುವಂತ ಗಲಾಟೆಯನ್ನ ಬೀದಿಯಲ್ಲಿ ಯಾಕೆ ಮಾಡ್ತೀರಿ?
PPTಯನ್ನು ಯಾಕೆ ಮಾಡ್ತೀರಿ? ನೇರವಾಗಿ ಹೋಗಿ ಕಾನೂನು ಪ್ರಕಾರ ನಮ್ಮ ಮೇಲೆ ಅಫಿದಾವಿತ್ ಹಾಕಿ ನಮ್ಮನ್ನು ಆರೋಪಿ ಮಾಡಿ ನಾವು ಎಲ್ಲಿಗೆ ಬಂದು ಉತ್ತರ ಕೊಡಬೇಕು ಅಲ್ಲಿಗೆ ಕೊಡ್ತೇವೆ. ಅದನ್ನು ಮಾಡೋದಿಲ್ಲ. ಇದು ಕೊನೆಗೂ ಏನು ಅಂತಂದ್ರೆ ತಟ್ಟಿ ಬಡಿದು ಬೆಕ್ಕೆದಿರಿಸುವ ಕತೆ. ಒಂದು PPT ಮಾಡುವುದು, ಎಲ್ಲೋ ಒಂದು ಕಡೆ ಬಿಹಾರದ ಎಲೆಕ್ಷನ್ನಿನ ಮೊದಲನೇ ದಿನ, ಆಮೇಲೆ ಎಲೆಕ್ಷನ್ನಿನ ಮೇಲೆ ಅದು ಪರಿಣಾಮ ಬೀರ್ತದೆ ಅನ್ನುವಂತ ಮೂಢನಂಬಿಕೆ, ಭ್ರಮೆ. ಹಾಗಾಗಿ ಒಂದು ಕಡೆ ಕಾಂಗ್ರೆಸ್ಸಿನ CM ಪಟ್ಟದ ಅಧಿಕಾರದ ಒಂದು ಇಲ್ಲಿ ಜಗಳ, ಸಿದ್ದರಾಮಯ್ಯ ಮತ್ತು DKಶಿ ಅವರ ಬಣ ರಾಜಕೀಯ ಆತ್ಯಂತಿಕ ಪರಿಸ್ಥಿತಿಗೆ ಬಂದಿದೆ. ನವೆಂಬರ್ನಲ್ಲಿ ನಾನೇ ಮುಖ್ಯಮಂತ್ರಿ, ಚಳಿಗಾಲದ ಅಧಿವೇಶನಕ್ಕೆ ಡಿಸೆಂಬರ್ನಲ್ಲಿ ಬೆಳಗಾವಿಗೆ ಮುಖ್ಯಮಂತ್ರಿಯಾಗಿ ಅಡಿ ಇಡ್ತೇನೆ ಅನ್ನುವಂತ DKಶಿ ಅವರ ಶಪಥ, ವೇಣುಗೋಪಾಲ್ ಅವರ ಅತ್ಯಂತ ಖಡಕ್ ಆದಂತ ಸಂದೇಶ, ಬಿಹಾರ ಎಲೆಕ್ಷನ್ನಿನ ನವೆಂಬರ್ 14ರ ಫಲಿತಾಂಶದ ನಂತರ ಕರ್ನಾಟಕದಲ್ಲಿ ಏನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅನ್ನುವಂತ ಹೈಕಮಾಂಡು. ಆದ್ರೆ ಇಲ್ಲಿ ಅಧಿಕಾರದ ಇಡೀ ಅರಾಜಕತೆ ಮನೆ ಮಾಡಿದೆ. ಹೊಂಡ ಮುಚ್ಚುವವರು ಇಲ್ಲ, ಹೊಂಡವನ್ನ ತೆಗೆಯುವವರು ಮಾತ್ರ ಇದ್ದಾರೆ. ಹಾಗಾಗಿ ಕರ್ನಾಟಕದ ಪರಿಸ್ಥಿತಿ ಅಧೋಗತಿ. ಕೊನೆಗೂ ರೈತ ಶಕ್ತಿ ಏನು ಅನ್ನೋದನ್ನ ಬೆಳಗಾವಿಯವರು, ಹುಕ್ಕೇರಿಯವರು ತೋರಿಸ್ಕೊಟ್ರು. ಕೊನೆಗೂ ಅವರಿಗೆ 3500 ಬೇಡಿಕೆ, 3300 ಅವರಿಗೆ ಕರ್ನಾಟಕ ಸರ್ಕಾರ ಕೊಡ್ತದೆ ಅಂತಾಯ್ತು. ಅದರಲ್ಲೂ ಈಗ ರಾಜಕೀಯ ಸುರಾಗಿದೆ. ಸಕ್ಕರೆ ಕಾರ್ಖಾನೆಯ ಓನರ್ಗಳೆಲ್ಲ ಹೆಚ್ಚಿನವರು ಸಚಿವರು ಮತ್ತು ಶಾಸಕರು, ಅವರೇ ಈಗ ಗೌರ್ಮೆಂಟಿನ 3300ರ ಒಟ್ಟು ಆ ಮೊತ್ತವನ್ನ ಒಪ್ಪಲಿಕ್ಕೆ ರೆಡಿ ಇಲ್ಲ ಅಂತ ಒಂದು ಸ್ಥಿತಿ. ಕೊನೆಗೂ ರೈತರ ಶಕ್ತಿ ಇವತ್ತು ಬಹಳ ಅಪರೂಪವಾಗಿ ಒಂದು ದಿವ್ಯ ದರ್ಶನವನ್ನ ಮಾಡಿದೆ. ಅದು ಮುಂದುವರೆದ್ರೆ ಕಾಂಗ್ರೆಸ್ಸಿಗೆ ಕರೆಕ್ಟ್ ಆಗಿ ಅವರು ಬತ್ತಿಡ್ತಾರೆ. ಇನ್ನು ರಾಹುಲ್ ಗಾಂಧಿ ಇಟ್ಟ ಹೆಜ್ಜೆಯಲ್ಲಿ ಅವಮಾನ, ಇಟ್ಟ ಹೆಜ್ಜೆಯಲ್ಲಿ ಪ್ರತ್ಯಾಘಾತ. ಮಾಡಬೇಕಾದ್ದನ್ನ ಮಾಡದೇ ಇದ್ರೆ, ಮಾಡಬಾರದನ್ನ ಮಾಡಿದ್ರೆ ಏನಾಗತ್ತೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ವರ್ತಮಾನದ ಉಜ್ವಲ ಸಾಕ್ಷಿ. ಬ್ರೆಜಿಲಿನ ಒಂದು ಮಾಮೂಲಿ ಮಾಡೆಲ್ ಲಾರಿಸಾ, ಅವಳು ತಪರಾಕಿ ಹಾಕಿ ನಿಮ್ಮ ಹುಚ್ಚುತನದ ಪರಮಾವಧಿ ಅಂದದ್ದು ಬಹುಶಃ ವಿರೋಧ ಪಕ್ಷದ ನಾಯಕನಾದಂತ ಆ ಘನತೆ, ಗಾಂಭೀರ್ಯ ಮತ್ತು ಶಾಸನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಪ್ರಜಾತಂತ್ರದ ವ್ಯವಸ್ಥೆಯ ಒಂದು ಗಂಭೀರವಾದಂತ ಹುದ್ದೆಗೆ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.